ಸೌಜನ್ಯ ಪ್ರಕರಣದ ಮರು ತನಿಖೆ ಕೋರಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಲಾಗಿದೆ. ಸುಮಾರು 20 ಮಂದಿ ಸಾಕ್ಷಿದಾರರನ್ನು ಆ ಅರ್ಜಿಯಲ್ಲಿ ಗುರುತಿಸಲಾಗಿದೆ. ಅರ್ಜಿ ಸಲ್ಲಿಸಿದವರು ಸೌಜನ್ಯನ ತಾಯಿ ಕುಸುಮಾವತಿ. ಈ ಅರ್ಜಿಯಲ್ಲಿ ಒಂದು 12 ಮಂದಿ ಸಾಕ್ಷಿದಾರರು ಈ ಹಿಂದೆ ಪೊಲೀಸರು, CODಯವರು, CBI ಅಧಿಕಾರಿಗಳು ನಡೆಸಿದಂತಹ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿದಾರರಾಗಿದ್ದವರು. ಬೆಂಗಳೂರಿನ ವಿಶೇಷ CBI ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಭಾಗಿಗಳಾಗಿದ್ದವರು. ಅದರಲ್ಲಿ ಬಹುತೇಕರು ಪ್ರಾಸಿಕ್ಯೂಷನ್ ಪರವಾಗಿ ಇದ್ದವರು, ಕ್ರಾಸ್ ಎಕ್ಸಾಮಿನಲ್ಲಿ ಆರೋಪಿ ಪರವಾಗಿ ಬದಲಾದವರು. ಆ ಸಾಕ್ಷಿದಾರರನ್ನು ಕ್ರಾಸ್ ಎಕ್ಸಾಮಿನಿಗೆ ಪ್ರಾಸಿಕ್ಯೂಷನ್ ಪರ ವಕೀಲರು ಒಳಪಡಿಸಿರಲಿಲ್ಲ. ಅಂಥ ಸಾಕ್ಷಿದಾರರು ಈ ಅರ್ಜಿಯಲ್ಲೂ ಸಾಕ್ಷಿದಾರರಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ಅಲ್ಲದೆ ಇತರ 6 ಮಂದಿ ಸಾಕ್ಷಿದಾರರನ್ನು ಸಹ ಈ ಪ್ರಕರಣದಲ್ಲಿ ಸೇರಿಸಲಾಗಿದೆ. ಅದರಲ್ಲಿ ಪ್ರಮುಖ ಪಾತ್ರಧಾರಿ ಅಂತ ಹೇಳಿ ಚಿಕ್ಕ ಕೆಂಪಮ್ಮ ಎನ್ನುವಂತಹ ಮಹಿಳೆ. ಇವರು ಮೂಲತಃ ಮಂಡ್ಯದವರು. ಚಿಕ್ಕ ಕೆಂಪಮ್ಮ ಹೇಳುವ ರೀತಿಯಲ್ಲಿ ಅವರು ಸೌಜನ್ಯನನ್ನು ಆ ಪ್ರದೇಶದಿಂದ, ಎಲ್ಲಿ ಆಕೆಯ ಮೃತದೇಹ ಸಿಕ್ಕಿತ್ತೋ, ಎಲ್ಲಿ ಆಕೆ ನಾಪತ್ತೆಯಾಗಿದ್ದಳೋ ಆ ಪ್ರದೇಶದಿಂದ 4 ಮಂದಿ ಎಳೆದುಕೊಂಡು ಹೋಗುವುದನ್ನು ಕಣ್ಣಾರೆ ಕಂಡವರು. ಅವರು ಅವರ ಮೈ ಮೇಲಿದ್ದಂತಹ ಚರ್ಮದ ವ್ಯಾಧಿಗೆ ಚಿಕಿತ್ಸೆಗಾಗಿ ಆ ಪ್ರದೇಶದಲ್ಲೇ ಇರುವಂತಹ SDM ನ್ಯಾಚುರೋಪತಿ ಆಸ್ಪತ್ರೆಗೆ ಬಂದವರು. ಅವರೊಂದಿಗೆ ಇದ್ದಂತಹ ಮಹಿಳೆ ತದನಂತರ ಮೃತಪಟ್ಟಿದ್ದಾರೆ. ಅಂತಹ ಚಿಕ್ಕ ಕೆಂಪಮ್ಮ ಸೌಜನ್ಯನನ್ನು ನೋಡಿದ್ದಾರೆ ಮತ್ತು ಅದೇ ಹುಡುಗಿಯನ್ನು ಎಳ್ಕೊಂಡು ಹೋಗಿದ್ದೆ ಎನ್ನುವುದನ್ನು ಅವರು ಖಚಿತಪಡಿಸಿಕೊಂಡದ್ದು ಆಕೆಯ ಒಂದು ಭಾವಚಿತ್ರವನ್ನು ನೋಡಿ. 2012ರಿಂದ ಇವತ್ತಿನ ತನಕ ಸೌಜನ್ಯ ಮನೆಯವರು ಆಕೆಯ ಭಾವಚಿತ್ರವನ್ನು ಮಾಧ್ಯಮಗಳಲ್ಲಿ ಬಳಸಲು ಅವಕಾಶ ನೀಡಿದ್ದಾರೆ. ಅಂಥ ಒಂದು ಭಾವಚಿತ್ರ ಬರೀ ಭಾವನಾತ್ಮಕವಾಗಿ ಜನರ ಮನಸ್ಸನ್ನು ಸೆಳೆದಿತ್ತು. ಅಷ್ಟು ಚಂದದ ಹೆಣ್ಣು ಮಗಳನ್ನು ಆ ರೀತಿಯಾಗಿ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಎನ್ನುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ಎಲ್ಲರ ಮನಸ್ಸಲ್ಲೂ ಅಚ್ಚೊತ್ತಿತ್ತು. ಆ ಕಾರಣಕ್ಕಾಗಿಯೇ ಆ ಪ್ರಕರಣ ಅತ್ಯಂತ ದೊಡ್ಡ ಪ್ರಕರಣವಾಗಿ ಬಿಂಬಿತವಾಗಿತ್ತು. ಹಾಗಾದರೆ ಸೌಜನ್ಯ ಅಷ್ಟು ಚಂದ ಇದ್ದಳ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಸೌಜನ್ಯಳ 2012ರಲ್ಲಿ ತೆಗೆದಂಥ ಒಂದು ಫೋಟೋ ಲಭ್ಯವಾಗಿದೆ. ಆ ಫೋಟೋವನ್ನು ನೋಡಿ. ಈ ಫೋಟೋವನ್ನೇ ಬಳಸಿಕೊಂಡು ಫೋಟೋಶಾಪಿನಲ್ಲಿ ಎಡಿಟ್ ಮಾಡಿ ಆಕೆಯನ್ನು ಅಷ್ಟು ಚಂದದ ಹುಡುಗಿ ಎನ್ನುವಂತಹ ಬಿಂಬಿಸುವ ಕೆಲಸವನ್ನು ಆರಂಭದಲ್ಲೇ ಮಾಡಲಾಗಿತ್ತು ಎನ್ನುವುದು ಸ್ಪಷ್ಟವಾಗುತ್ತಿದೆ. ಹತ್ಯೆಗೀಡಾದಂತಹ ಮಗುವಿನ ಫೋಟೋವನ್ನು ಫೋಟೋಶಾಪಿನಲ್ಲಿ ಎಡಿಟ್ ಮಾಡಿಸಿ ಅದನ್ನೊಂದು ಪ್ರಚಾರದ ಸರಕಾಗಿ ಮಾಡಿಕೊಂಡದ್ದು ಸೌಜನ್ಯಳ ಮನೆಯವರೇ. ಆ ಸಂದರ್ಭದಲ್ಲಿ ಸೌಜನ್ಯ ಇದ್ದಂತಹ ಸ್ಥಿತಿ ಮತ್ತು ಪ್ರಚಾರದಲ್ಲಿರುವಂತಹ ಭಾವಚಿತ್ರದಲ್ಲಿರುವಂತಹ ಸೌಜನ್ಯಳ ಸ್ಥಿತಿ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತ ಹೇಳಿದರೆ ಚಿಕ್ಕ ಕೆಂಪಮ್ಮ ನೋಡಿದ್ದು ಆ ಸಂದರ್ಭದಲ್ಲಿ ಫೋಟೋದಲ್ಲಿ ಇದ್ದಂತಹ ಸೌಜನ್ಯಳನ್ನು. ತದನಂತರ ಚಿಕ್ಕ ಕೆಂಪಮ್ಮನ ಮನಸ್ಸಿಗೆ ಬಂದಿರುವುದು ಎಲ್ಲವೂ ಸಹ ಫೋಟೋಶಾಪಿನಲ್ಲಿ ಎಡಿಟ್ ಮಾಡಿದಂತಹ ಭಾವಚಿತ್ರವೇ ಹೊರತು ಒರಿಜಿನಲ್ ಭಾವಚಿತ್ರ ಅಲ್ಲ. ಅದು ಇಲ್ಲಿಯವರೆಗೆ ಡಿಸ್ಕ್ಲೋಸ್ ಆಗಿಲ್ಲ. ಪ್ರಥಮ ಬಾರಿಗೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೇವೆ ಆ ಭಾವಚಿತ್ರವನ್ನು.
ಹಾಗಾದರೆ ಚಿಕ್ಕ ಕೆಂಪಮ್ಮ ಹೇಳಿದ್ದು ಸತ್ಯವೋ ಸುಳ್ಳು? ಇದನ್ನು ಇನ್ನು ಮುಂದೆ ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ಯಾವ ತನಿಖಾ ಸಂಸ್ಥೆ ಈ ಪ್ರಕರಣವನ್ನು ತನಿಖೆ ಮಾಡ್ತದೋ ಆ ಸಂಸ್ಥೆ ನಿರ್ಧಾರ ಮಾಡಬೇಕು. ಚಿಕ್ಕ ಕೆಂಪಮ್ಮನೇ ಹೇಳುವಂತೆ 2012 ಅಕ್ಟೋಬರ್ 9 ಆಕೆ ತನ್ನ ಸಂಬಂಧಿಯೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಂದಿದ್ಲು. ಅವಳಿಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಚಿಕಿತ್ಸೆಯ ಬಗ್ಗೆ ವಿಚಾರಿಸಲು ಹೋಗಲಿಕ್ಕಿತ್ತು. ಆದರೆ ಸಮಯ ಕಳೆದಿದ್ದರಿಂದ ಅವಕಾಶ ಸಿಗಲಿಲ್ಲ. ಆಗ ನೈಸರ್ಗಿಕ ಕರೆಯ ಹಿನ್ನೆಲೆಯಲ್ಲಿ ಆಕೆ ಬದಿಗೆ ಹೋಗಿದ್ದಳು. ಈ ಸಂದರ್ಭದಲ್ಲಿ ಸೌಜನ್ಯ ನಡ್ಕೊಂಡು ಹೋಗ್ತಾ ಇದ್ದಳು. ಆಗ ಕಾರಿನಲ್ಲಿ ಬಂದಿದ್ದ ನಾಲ್ವರು ಆಕೆಯನ್ನು ಹೇಳ್ಕೊಂಡು ಹೋಗಿದ್ದಳು ಎನ್ನುವಂಥ ಕಥೆಯನ್ನು ಚಿಕ್ಕ ಕೆಂಪಮ್ಮ ಸುಮಾರು 13 ವರ್ಷಗಳ ಬಳಿಕ ಹೇಳಿದ್ದಳು. ಅವಳ ಈ ಕಥೆಯನ್ನು ನಂಬಿದಂತಹ SIT ಅಧಿಕಾರಿಗಳು ಆಕೆಗೆ ನೋಟಿಸ್ ಕೊಟ್ಟಿದ್ದರು. SIT ಕಚೇರಿಗೆ ಚಿಕ್ಕ ಕೆಂಪಮ್ಮ ಬಂದಿದ್ದಳು. ಆಕೆಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಅದು SIT ತನಿಖೆಯಲ್ಲಿ ಇದೆ. ಚಿಕ್ಕ ಕೆಂಪಮ್ಮಳು ಈ ಬುರುಡೆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾಳ ಎನ್ನುವ ಬಗ್ಗೆಯೂ SIT ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಅದರಿಂದ ಅಂಥ ಚಿಕ್ಕ ಕೆಂಪಮ್ಮನನ್ನು ಇದೀಗ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂಥ ಅರ್ಜಿಯಲ್ಲಿ ಸಾಕ್ಷಿಯನ್ನಾಗಿ ತೋರಿಸಿದ್ದಾರೆ. ತಮಾಷೆ ಏನಂತ ಹೇಳಿದರೆ, ಈ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ದಳು. 9/10/2012 ಮಧ್ಯಾಹ್ನದ ನಂತರ ಅಂಗನವಾಡಿಗೆ ರಜೆ ಮಾಡಿದ್ಳು. ಆಕೆ ಹೇಳುವ ಪ್ರಕಾರ ಅದೇ ದಿನ ಸಂಜೆ ಅವಳು ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಇದ್ಳು. ಮಂಡ್ಯದಿಂದ ಸುಬ್ರಹ್ಮಣ್ಯ ರೋಡು ರೈಲ್ವೆ ಸ್ಟೇಷನಿಗೆ ರೈಲಿನಲ್ಲಿ ಬಂದಿದ್ಳು. ಅಲ್ಲಿಂದ ಆಕೆ ಬಸ್ಸಿನಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ಳು. ಸೌಜನ್ಯ ನಾಪತ್ತೆಯಾಗಿ ಶವವಾಗಿ ಪತ್ತೆಯಾದಂಥ ಆ 2 ದಿನಗಳಲ್ಲಿ, ಅಂದರೆ 9ನೇ ತಾರೀಕು ಮತ್ತು 10ನೇ ತಾರೀಕು ಅಕ್ಟೋಬರ್ 2012 ಮಂಗಳೂರು ಬೆಂಗಳೂರು ರೈಲ್ವೆ ಸಂಚಾರ ಇರಲಿಲ್ಲ. ಆ ಕಾಲದಲ್ಲಿ ರೈಲ್ವೆ ಸಂಚಾರ ಸ್ಥಗಿತಗೊಂಡಿತ್ತು. ಯಾಕಂತ ಹೇಳಿದರೆ ರೈಲ್ವೆ ಹಳಿಗಳ ಮೇಲೆ ವಿದ್ಯುತ್ ತಂತಿಯನ್ನು ಎಳೆಯಲಾಯಿತು. ವಿದ್ಯುತ್ ಚಾಲಿತ ರೈಲು ಸೇವೆಗಾಗಿ ವಿದ್ಯುತ್ ತಂತಿ ಅಳವಡಿಸುವಂಥ ಕಾರ್ಯ ನಡೀತಿತ್ತು. ಸುಮಾರು 2013 ಜುಲೈ ತನಕವೂ ರೈಲು ಸಂಚಾರ ಇರಲಿಲ್ಲ. ತದನಂತರ ರೈಲು ಸಂಚಾರ ಆರಂಭವಾದದ್ದು. ಆದ್ದರಿಂದಾಗಿ ಚಿಕ್ಕ ಕೆಂಪಮ್ಮ ರೈಲಲ್ಲಿ ಬಂದದ್ದೇ ಸುಳ್ಳು ಎನ್ನುವುದಂತೂ ಖಚಿತವಾಗಿತ್ತು. ಮತ್ತು ಆಕೆಯ ವೈಯಕ್ತಿಕ ಹಿನ್ನೆಲೆಯು ಖರಾಬು ಆಗಿದೆ. ಆಕೆ ತನ್ನ ಗಂಡನಿಗೆ ಚೂರಿಯಿಂದ ಇರಿದು ಜೈಲು ಪಾಲಾಗಿದ್ದಳು. ಮಂಡ್ಯ ಜೈಲಿನಲ್ಲಿ ಕೆಲವು ತಿಂಗಳ ಕಾಲ ಇದ್ದಳು. ತದನಂತರ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡು ಮೈಸೂರಿನ ಒಡನಾಡಿ ಸಂಸ್ಥೆಯ ಆಶ್ರಯದಲ್ಲಿ ಸುಮಾರು 4 ವರ್ಷಗಳ ಕಾಲ ಇದ್ಲು ಎನ್ನುವಂಥ ಆಯಿತು. ಆದ್ದರಿಂದಾಗಿ ಈ ಚಿಕ್ಕ ಕೆಂಪಮ್ಮನನ್ನು ಒಡನಾಡಿ ಸಂಸ್ಥೆಯವರು ತಯಾರಿಸಿ ಈ ಬುರುಡೆ ಷಡ್ಯಂತ್ರಕ್ಕೆ ಬಳಸಿಕೊಂಡಿದ್ದಾರೆ ಎನ್ನುವಂತಹ ಸಂಶಯಗಳು ಆಗಲೂ ಇತ್ತು, ಈಗಲೂ ಇದೆ. ಅಂಥ ಚಿಕ್ಕ ಕೆಂಪಮ್ಮ ಸೌಜನ್ಯಳ ಫೋಟೋ ನೋಡಿಬಿಟ್ಟು ಇದೇ ಹುಡುಗಿಯನ್ನು ಎಳ್ಕೊಂಡು ಹೋದು ಅಂತ ಹೇಳಿದ್ದಾರೆ. ಆದರೆ ಸೌಜನ್ಯಳ ಫೋಟೋ ಈಗ ಇರುವ ಫೋಟೋವೇ ಬೇರೆ, ಆ ಸಂದರ್ಭದಲ್ಲಿ ಇದ್ದಂಥ ಫೋಟೋವೇ ಬೇರೆ. 2 ಫೋಟೋಗಳ ಅಸಲಿಯತ್ತು ನಿಮ್ಮ ಮುಂದಿದೆ. ಆದ್ದರಿಂದಾಗಿ ಈ ಬುರುಡೆ ಷಡ್ಯಂತ್ರದಲ್ಲಿ ಯಾರೆಲ್ಲ ಒಟ್ಟು ಸೇರಿದ್ದಾರೆ ಎನ್ನುವುದಕ್ಕೆ ಇದು ಒಂದು ಪ್ರಮುಖ ಸಾಕ್ಷಿ.